ಜಗದೀಶ್ ಮಾತಾಡೋ, ಎಷ್ಟು ಮಾತಾಡ್ತೀಯೋ ಮಾತಾಡು. ಈ ತರ ಎಲ್ಲ ಫ್ಲೂಕ್ ಆಗಿ ನೀವು ಮಾತಾಡಕ್ ಹೋಗ್ಬೇಡಿ. ಚಪ್ಪಲಿ ತಗೊಂಡ್ ಹೊಡಿತಾರ ಆಮೇಲೆ ಜನ. ನೀವು ಮಾತಾಡಿರೋದು ಬೂಟ್ ತಗೊಂಡ್ ಹೊಡಿತೀನಿ ಅಂದಿರೋದು. ದರ್ಶನ್ ಅವ್ರ ವಿಚಾರ ಎತ್ತಬಾರ್ದು ಅಷ್ಟೇನೆ. ಅವ್ರೇನ್ ಕೈ ಬಳೆ ತೊಟ್ಕೊಂಡ್ ಕೂತಿದಾರ, ಫ್ಯಾನ್ಸ್ ಗಳಾಗಿರ್ಲಿ ಅಥವಾ ಜನಗಳಾಗಿರ್ಲಿ, ಏನ್ ಕೈ ಬಳೆ ತೊಟ್ಕೊಂಡ್ ಕೂತಿದಾರ ಅವ್ರಗಳೆಲ್ಲ. ನಾವು ಫ್ಯಾನ್ಸ್ ಗಳು ಸುಮ್ನೆ ಇರ್ಬೇಕು ಅಂದ್ರೆ ಜಗದೀಶ್ ಅವರು ಸುಮ್ನೆ ಇರ್ಲೇಬೇಕು. ದರ್ಶನ್ ಅವ್ರ ವಿಚಾರ ಎತ್ತಬಾರ್ದು ಅಷ್ಟೇನೆ. ಮಾತೆತ್ತಿದ್ರೆ ಚೆಕ್ಮೇಟ್, ಆಮ್ ಅ ಗೇಮ್ ಚೇಂಜರ್, ಆಮ್ ಅ ಗೇಮ್ ಪ್ಲಾನರ್ ಅಂತ ಮಾತಾಡ್ತಿರಲ್ಲ, ಆಮ್ ಅ ಗೇಮ್ ಡಿಸೈಡರ್. ನಾವು ಫ್ಯಾನ್ಸ್ ಗಳು ಸುಮ್ನೆ ಇರ್ಬೇಕು ಅಂದ್ರೆ ಜಗದೀಶ್ ಅವರು ಸುಮ್ನೆ ಇರ್ಲೇಬೇಕು. ಕಾನೂನು ಓದಿದೀನಿ ಅಂತ ನೀವ್ ಹೇಳ್ತಿರಲ್ಲ, ಕಾನೂನು ತಿಳ್ಕೊಂಡವರು ಒಂದು ಲಾಜಿಕ್ ಇಟ್ಕೊಂಡು ಮಾತಾಡ್ತಾರೆ, ಫ್ಯಾಕ್ಟ್ ಬಗ್ಗೆ ಮಾತಾಡ್ತಾರೆ. ತಗೊಂಬನ್ನಿ ಸರ್, 24 ಗಂಟೆನಲ್ಲಿ 24 hours ಅಲ್ಲಿ 10,000 ಕಾಲ್ಸ್ ಏನ್ ಬಂದಿದೆ ನನ್ನ ಮುಂದೆ ಇಡಿ ಸರ್. ಲಾಜಿಕ್ ಯೂಸ್ ಮಾಡಿ, ಲಾಜಿಕ್ ಇಟ್ಕೊಂಡು ನೀವು ಮಾತಾಡ್ಬೇಕು ಸರ್. ಒಂದು ಎಸ್ಟಿಮೇಷನ್ ಪೀರಿಯಡ್ ಅಂತ ಇರುತ್ತೆ. 1 minute ಗೆ ಎಷ್ಟು ಕಾಲ್ ಮಾಡಬಹುದು, 2 minutes ಗೆ ಎಷ್ಟು ಕಾಲ್ ಮಾಡಬಹುದು, 10 ನಿಮಿಷಕ್ಕೆ ಎಷ್ಟು ಕಾಲ್ ಮಾಡಬಹುದು ಅಂತ. ಅಂತದ್ರಲ್ಲಿ 24 hours ಅಲ್ಲಿ 10,000 ಕಾಲ್ಸ್ ಹೆಂಗ ಸರ್ ಬರುತ್ತೆ? ಕಾನೂನು ಓದಿದೀನಿ ಅಂತ ನೀವ್ ಹೇಳ್ತಿರಲ್ಲ, ಕಾನೂನು ತಿಳ್ಕೊಂಡವರು ಒಂದು ಲಾಜಿಕ್ ಇಟ್ಕೊಂಡು ಮಾತಾಡ್ತಾರೆ, ಫ್ಯಾಕ್ಟ್ ಬಗ್ಗೆ ಮಾತಾಡ್ತಾರೆ. ತಗೊಂಬನ್ನಿ ಸರ್, 24 ಗಂಟೆನಲ್ಲಿ 24 hours ಅಲ್ಲಿ 10,000 ಕಾಲ್ಸ್ ಏನ್ ಬಂದಿದೆ ನನ್ನ ಮುಂದೆ ಇಡಿ ಸರ್. ನನ್ನ ಮುಂದೆ ಇಡಿ, 10,000 ಕಾಲ್ಸ್ ಏನ್ ಬಂದಿದೆ ನನ್ನ ಮುಂದೆ ಇಡಿ ಸರ್. ನೋಡಿ, ಜನಗಳಿಗೆ ಮಣ್ಣು ಎರ್ಚಬೇಕು, ಕಣ್ಣಿಗೆ ಮಣ್ಣು ಎರ್ಚಬೇಕು. ಇಷ್ಟ್ರ ಮಟ್ಟಗಲ್ಲ. ಒಬ್ರನ್ನ ಫೋನ್ ಮಾಡ್ಬೇಕು, ಇಷ್ಟ್ರ ಮಟ್ಟಗಲ್ಲ ಫೋನ್ ಮಾಡೋದು. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. 1 ನಿಮಿಷಕ್ಕೆ ಎಷ್ಟು ಕಾಲ್ ಮಾಡ್ಬೋದು ಸರ್? ಏನ್ರಿ ಮೀಡಿಯಾ? 1 ನಿಮಿಷಕ್ಕೆ ಎಷ್ಟು ಕಾಲ್ ಮಾಡಬಹುದು, 2 ನಿಮಿಷಕ್ಕೆ ಎಷ್ಟು ಕಾಲ್ ಮಾಡಬಹುದು. ಅಂತದ್ರಲ್ಲಿ 24 ಗಂಟೆನಲ್ಲಿ ನೀವೇ ಹೇಳಿರೋಂಥದ್ದು ಕಂಪ್ಲೇಂಟ್ ಅಲ್ಲೂ ಅದೇ ಇದೆ. 24 hours ಅಲ್ಲಿ 10,000 ಕಾಲ್ಸ್ ಬಂದಿದೆ, ಹರಾಸ್ಮೆಂಟ್ ಕಾಲ್ಸ್ ಬಂದಿದೆ, ಥ್ರೆಟ್ನಿಂಗ್ ಕಾಲ್ಸ್ ಬಂದಿದೆ ಅಂತ ನೀವು ಹೇಳ್ತಿರಲ್ಲ ಸರ್. ಒಂದು CDR ತೆಗ್ಸಿ ಸರ್, ನನ್ನ ಮುಂದೆನೆ ತಗೊಂಬಂದಿಡಿ ಸರ್. ನಾನೇ ನಿಮ್ಗೆ ಅಪಾಲಜಿ ಕೇಳ್ತೀನಿ. ಅಪಾಲಜಿ ನಾನೇ ಕೇಳ್ತೀನಿ ಸರ್. ಈ ದಿನದ್ದು 5/1/2024 ಅಂತ ನೀವು ಕೊಟ್ಟಿದ್ದೀರಲ್ಲ, ಈ ದಿನದ್ದು ನಾನ್ ನಿಮ್ದು ಕಾಲ್ ಲಿಸ್ಟ್ ತೆಗ್ಸ್ಲಾ? ಬೇಡ ಸರ್, ತುಂಬಾ ಅತಿಯಾಗಿ ಈ ಬುದ್ಧಿ ಉಪಯೋಗಿಸ್ಬೇಡಿ. ಎಲ್ಲೆಲ್ಲಿಗೂ ಹೊಟ್ಟೋಗತ್ತೆ ಸರ್, ಎಲ್ಲೆಲ್ಲಿಗೂ ಹೊಟ್ಟೋಗತ್ತೆ. ಯಾವುದೇ ಕಾರಣಕ್ಕೂ ಏನಾದ್ರು ಮಾತಾಡ್ತಿದ್ದೀನಿ, ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಯೋಚನೆ ಮಾಡಿ ಮಾತಾಡಿ, ಯೋಚನೆ ಮಾಡಿ ಕಂಪ್ಲೇಂಟ್ ಕೊಡಿ ಸರ್. ಯೋಚನೆ ಮಾಡಿ ಕಂಪ್ಲೇಂಟ್ ಕೊಡಿ. ಹರಾಸ್ಮೆಂಟ್ ಕಾಲ್ಸ್ ಬರ್ತಿದೆ, ಥ್ರೆಟ್ನಿಂಗ್ ಕಾಲ್ಸ್ ಬರ್ತಾ ಇದೆ ನನಗೆ, ನನ್ನ ಫ್ಯಾಮಿಲಿಗೆ. ನೀವು ಮಾತಾಡಿರೋದು ಬೂಟ್ ತಗೊಂಡು ಹೊಡಿತೀನಿ ಅಂದಿರೋದು ಅದು ಸರಿನಾ? ನೀವು ಬೇಕಾದ್ರೆ ಎಲ್ರಿಗೂ 1000 ಜನಕ್ಕೆ ಬೇಕಾದಷ್ಟು ಜನಕ್ಕೆ ಕೆಟ್ಟ ಕೇಳ ನೀವು ಮಾತಾಡ್ಬೋದು. ಬೂಟ್ ತಗೊಂಡು ಹೊಡಿತೀನಿ, ಆ ಅವಾಚ್ಯ ಶಬ್ದಗಳೆಲ್ಲ ಮಾಡ್ಬೋದು. ಯಾಕೆ ಜನಗಳು ರಿಯಾಕ್ಟ್ ಮಾಡೋದ್ ಬೇಡವಾ? ಅವ್ರೇನ್ ಕೈ ಬಳೆ ತೊಟ್ಕೊಂಡ್ ಕೂತಿದಾರ, ಫ್ಯಾನ್ಸ್ ಗಳಾಗಿರ್ಲಿ ಅಥವಾ ಜನಗಳಾಗಿರ್ಲಿ, ಏನ್ ಕೈ ಬಳೆ ತೊಟ್ಕೊಂಡ್ ಕೂತಿದಾರ ಅವ್ರಗಳೆಲ್ಲ? ನಿಮ್ ಮಗಂಗೆ ತೊಂದ್ರೆ ಆಯ್ತು, ಪೊಲೀಸ್ ಅವ್ರು ಬಂದ್ರು, ಅವ್ರಿಗೆ ನೀವ್ ಏನಂತ ಅಂದ್ರಿ? ಕೆಟ್ಟ ಕೀಳ ಅವಾಚ್ಯ ಶಬ್ದದಲ್ಲಿ ನೀವ್ ಬೈದಿಲ್ವಾ? ನೀವ್ ಹೆಂಗ ರಿಯಾಕ್ಟ್ ಮಾಡಿದ್ರು ನಾವು ಅದೇ ರೀತಿ ರಿಯಾಕ್ಟ್ ಮಾಡ್ತಿದೀವಿ. ಯಾರು ಚಪ್ಪಾಳಿ ತಟ್ಕೊಂಡು ಕೂತಿಲ್ಲ, ಜಗದೀಶ್ ಮಾತಾಡೋ, ಎಷ್ಟು ಮಾತಾಡ್ತೀಯೋ ಮಾತಾಡು ಅಂತ ಕೂತಿಲ್ಲ ಸರ್ ನಾವಿಲ್ಲಿ. ಬೀಯಿಂಗ್ ಎನ್ ಎಜುಕೇಟೆಡ್ ಆಗಿ ನೀವು ಕಾನೂನು ತಿಳ್ಕೊಂಡು, ಬೀಯಿಂಗ್ ಎನ್ ಎವ್ರಿಥಿಂಗ್, ನೀವೆಲ್ಲದು ಸೋಷಿಯಲ್ ಮೀಡಿಯಾ ಗೊತ್ತಾ, ಅದು ಗೊತ್ತು ಇದು ಗೊತ್ತು ಅಂತ ಮಾತಾಡೋರು ಸ್ವಲ್ಪ ಯೋಚನೆ ಮಾಡಿ ಸ್ಟೇಟ್ಮೆಂಟ್ ಕೊಡಿ. 10,000 ಕಾಲ್ಸ್ ಒಂದು ದಿನಕ್ಕೆ ಮಾಡಕ್ ಆಗಲ್ಲ. 8 hours ನಿದ್ದೆ ಕಳೆದ್ರು ಇನ್ನು ನಮಗೆ ಸಿಗುವಂತದ್ದು 14 hours ಅನ್ಸುತ್ತೆ. 14 hours ಹೌದು, ಅಲ್ಲ 16 hours. 24 hours ಅಲ್ಲಿ 8 hours ನಿದ್ದೆ ಕಳೆದ್ರೆ 16 hours. 16 hours ಅಲ್ಲಿ ನಿಮಿಷಕ್ಕೆ 3-4 ಕಾಲ್ಸ್ ಮಾಡಿದ್ರು 10,000 ಆಗಲ್ಲ. ನಿಜವಾಗ್ಲು ಯಾವ ಲಾಜಿಕ್ ಇಟ್ಕೊಂಡು ಅಥವಾ ಯಾವ ಬೇಸ್ ಮೇಲೆ ನೀವು 10,000 ಕಾಲ್ಸ್ ಅಂತ ಹೇಳಿದ್ರು ಗೊತ್ತಿಲ್ಲ. ಈ 10,000 ಕಾಲ್ಸ್ ಅನ್ನೋದು
ಫ್ರೀಡಂ ಪಾರ್ಕ್ ಅಲ್ಲೂ ನೀವು ಅದೇ ಕಾಲ್ಸೆ ಅದ್ ವಿಡಿಯೋ ತೋರಿಸ್ಲಾ ಸರ್? ನನಗೆ 10,000 ಜನ ಫೋನ್ ಬಂತು, ಅಭಿಮಾನಿಗಳಿಂದ ಫೋನ್ ಬಂತು, ಇದೇ 10,000. ಬಿಗ್ ಬಾಸ್ ಮನೆಯಲ್ಲೂ 10,000 ಜನ ನನಗೆ ಮೆಸೇಜ್ಗಳು ಮಾಡಿ ನಂಗೆ ವೋಟ್ ಮಾಡಿದ್ದಾರೆ ಅಂತ ಅವಾರ್ಡ್ ಬಂತು ಸರ್. 10,000 ಅವ್ರ ಮನೆ 10 ಕೋಟಿ, ಅವ್ರ ಬೈಕ್ 10 ಲಕ್ಷ, ಎಲ್ಲ 10. ದಯವಿಟ್ಟು ಮಾತಾಡ್ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಮಾತಾಡಿ ಸರ್. ಜನ ನಿಮ್ನ ಇನ್ನ ಗೌರವ ಕೊಡ್ತಾರೆ. ಈ ತರ ಎಲ್ಲ ಫ್ಲೂಕ್ ಆಗಿ ನೀವು ಮಾತಾಡಕ್ ಹೋಗ್ಬೇಡಿ. ಚಪ್ಪಲಿ ತಗೊಂಡ್ ಹೊಡಿತಾರ ಆಮೇಲೆ ಜನ. ನಾನಿಷ್ಟು ಮಾತಾಡ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಡ್ತೀರಾ? ಏನಂತ ಕಂಪ್ಲೇಂಟ್ ಕೊಡ್ತೀರಾ? ಯಾವ ಬೇಸ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ನನ್ನ ಹತ್ರ ರೋಲ್ ಕಾಲ್ ಮಾಡಕ್ ನೋಡ್ತೀರಾ? ಏನೂ ಇಲ್ಲ. ಅದೇನ್ ಕಿತ್ಕೋತೀರೋ ಕಿತ್ಕೊಳ್ಳಿ. ನನ್ ಮರ್ಯಾದೆ ತೆಗಿತೀರಾ ತೆಗೀರಿ. ಮದ್ವೆ ಆಯ್ತು, ಮಕ್ಕಳಾಯ್ತು, ಫೈನ್. ಇನ್ನೇನಿದೆ? ಇನ್ನೇನ್ರಿ ಮಾಡಕ್ಕಾಗತ್ತೆ ನೀವು? ಕರ್ಮ ಫಾಲೋಸ್ ಅಷ್ಟೇನೆ. ನೀವ್ ಏನ್ ಮಾಡ್ತಾ ಇದ್ದೀರಾ ನಿಮಗ್ ಮಾಡಕ್ ಒಬ್ಬ ರೆಡಿ ಇರ್ತಾನೆ ಸರ್. ಗೆಟ್ ರೆಡಿ ಫಾರ್ ಇಟ್. ಮಾತೆತ್ತಿದ್ರೆ ಚೆಕ್ಮೇಟು, ಆಮ್ ಅ ಗೇಮ್ ಚೇಂಜರ್, ಆಮ್ ಅ ಗೇಮ್ ಪ್ಲಾನರ್ ಅಂತ ಮಾತಾಡ್ತಿರಲ್ಲ, ಆಮ್ ಅ ಗೇಮ್ ಡಿಸೈಡರ್ ನಾವು.